ನಮಸ್ಕಾರ. ಭಾಗ 2 ಮತ್ತೆ ಮುಂದುವರಿಸ್ತೀನಿ. ನಮ್ಮ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬಿಲಿಕೇರಿ. ಸಾಕಷ್ಟು ಕಲಾವಿದರನ್ನು ಸಂದರ್ಶನ ಮಾಡಿದ್ದೀನಿ. 1017 ಕಲಾವಿದರ ಬದುಕು ಭಾವನೆ ಸಾಧನೆ ವೇದನೆ ಅಂತ ಬರೆದೀನಿ. ಆದರೆ ಮೊದಲನೇ ಸಾರಿ ನಾನು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ಸಂದರ್ಶನ ಮಾಡ್ತಕ್ಕಂಥದ್ದು ಒಂದು ಯೋಗ ಸುಯೋಗ. ಕಳೆದ 2 ವರ್ಷದಿಂದನೂ ನಾನು ಇವ್ರ ಸಂದರ್ಶನಕ್ಕೆ ಕಾಯ್ತಾ ಇದ್ದೆ. ಸಿಕ್ಕಲಿಲ್ಲ ಡೇಟು ನನಗೆ. ಹಾಡೋದು ಬಿಟ್ಟು 30 ವರ್ಷ ಆದಮೇಲೂ ಕೂಡ ಸಿಗಲ್ಲ. ಇನ್ ಕೇಸ್ ಗಾಯನನೇ ಮುಂದುವರೆಸ್ಕೊಂಡು ಹೋಗಿದ್ರೆ ಇನ್ನೂ ಎಷ್ಟು ವರ್ಷ ಸಿಗ್ತಿರ್ಲಿಲ್ಲ ಏನೋ ಗೊತ್ತಿಲ್ಲ. ಅಮ್ಮ ತಾವು ಹಾಡ್ತಿದ್ದ ಕಾಲದಲ್ಲಿ ಅವತ್ತಿನ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಅಂತಾರಾಜ್ಯ ಮಟ್ಟದ ಅಥವಾ ಆಕಾಶವಾಣಿ ಕೇಂದ್ರದ ದೂರದರ್ಶನ ಕೇಂದ್ರದ ಕಲಾವಿದರು ಯಾರಿದ್ರು ತಾವು ಕಂಡಂಗೆ? ನಾವು ಕಂಡಾಗ ಬಸವರಾಜ ರಾಜಗುರು ಇದ್ದರ್ರಿ. ರಾಜ್ಗುರು ಸರ್. ಹ್ಞೂ ರೀ. ಭೀಮಸೇನ್ ಜೋಶಿ ಅವರು. ಹ್ಞೂ ರೀ. ಹಾನಗಲ್ ಗಂಗೂಬಾಯಿ ಅವರು. ಜಂಬಲ್ ದಿಣ್ಣಿ ಅವರು. ಸಿದ್ದರಾಮ್ ಜಂಬಲ್ ದಿಣ್ಣಿ ಸರ್. ಹ್ಞೂ ರೀ. ಆಮೇಲೆ ತಾರಾಬಾಯಿ ಅವ್ರದ್ದು ಬೇವೂರು ಬಾದಶಾಹ ಅವರು. ಅವ್ರದ್ದೇನು ಪರಿಚಯ ಇಲ್ಲ. ಅವ್ರ ಪರಿಚಯ ಇಲ್ಲ. ಆಮೇಲೆ ಬೇವೂರು ಬಾದಶಾಹ ಅಂದ್ರೆ ಯಾರು ಅಂತ ನಿಮಗೆ ಗೊತ್ತಿಲ್ಲ? ಗುರುತಿಲ್ಲ. ಅಮೀರ್ ಬಾಯಿ ಕರ್ನಾಟಕ ನಿಮಗೆ ಗೊತ್ತು? ಗುರುತು. ನಾ ಸಣ್ಣಕ್ಕಿದ್ದೆ ಗುರುತು. ನಮ್ಮಮ್ಮ ನಿಮ್ಮ ಅಜ್ಜಿ ಅಲ್ಲ? ಅಜ್ಜಿ. ನಿಮ್ಮ ಅಮೀರ್ ಬಾಯಿ ಕರ್ನಾಟಕ ಅವರ ತಾಯಿಯ ಅಣ್ಣಾರೇ ಬೇವೂರು ಬಾದಶಾಹ ಅವರು. ಬಾದಶಾಹ ಮಾಸ್ತರ್ ಅಮೀರ್ ಬಾಯಿ ಕರ್ನಾಟಕ ಅವರ ಸೋದರ ಮಾವನವರು. ಅವರ ಮಗಳೊಬ್ರಿದ್ರು ತಾರಾಬಾಯಿ ಅಂತ. ನೀವೇನು ಸಿದ್ದರಾಮಣ್ಣ ಅಂತ ಹೇಳ್ತಿರಲ್ಲ, ಸಿದ್ದರಾಮ್ ಜಂಬಲ್ ದಿಣ್ಣಿ ಅವರ ಮಿಸ್ಸಸ್ ಅವರು. ಸಿದ್ದರಾಮ್ ಜಂಬಲ್ ದಿಣ್ಣಿ ಅವರ ಮಿಸ್ಸಸ್ ತಾರಾಬಾಯಿ ಅವರು. ಅವರು ಇವತ್ತು ಸಿದ್ದರಾಮ್ ಸರ್ ಇದ್ದಂಗಿಲ್ಲ ಅನ್ಕೊಂತೀನಿ. ಅದಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ಸಿದ್ದರಾಮ್ ಜಂಬಲ್ ದಿಣ್ಣಿ ಸರ್ ಇಲ್ಲ. ತಾರಾಬಾಯಿ ಅವರು ಅದಾರೋ ಇಲ್ಲೋ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಅದು ತಮಗೂ ಗೊತ್ತಿಲ್ಲ. ಇಲ್ಲ. ಅವತ್ತಿನ ಕಾಲಕ್ಕೆ ಅವರೆಲ್ಲ ಒಂದು ದೊಡ್ಡ ಮಟ್ಟದ ಹೆಸರು. ಸಂಗೀತ ಅಭ್ಯಾಸ ಮಾಡ್ಕೊತ ಬಂದ್ರಿ, ನೃತ್ಯ ಅಭ್ಯಾಸ ಮಾಡ್ಕೊತ ಬಂದ್ರಿ. ಶಿಕ್ಷಣ ಎಲ್ಲಿವರೆಗೂ ಆಯಿತು ತಮ್ಮದು? ಶಿಕ್ಷಣ 7ನೇ ಆಗಿತ್ತು. 7ನೇ ಕ್ಲಾಸ್. ಅವತ್ತಿಗೆ 7ನೇ ಕ್ಲಾಸ್ ಪಾಸ್ ಆದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತಿದ್ರು ಅಂತಿದ್ರು ಜನ. ಸಕ್ರೆ ಸ್ಕೂಲ್ನಾಗೂ ವೆಂಕಪ್ಪ ಅವರು ಸಕ್ರೆ ಅದಾರಲ್ರಿ. ಹ್ಞೂ ರೀ. ಅವರು ಟೀಚರ್ ಬಂದಿದ್ರು ಅವರು. ಹ್ಞೂ ರೀ. ನಾವು ಹೋಗಲಿಲ್ಲ. ನಮ್ಮ ಮುತ್ಯಾವ್ರು ಇದ್ರೆ ಬೇಡ ಈಗಿನ ಕಳ್ಸೋದು ಬೇಡ, ಮೊದಲಿನ ಮಂದಿ ಬೇಡ ತಂದ್ರು, ಬಿಟ್ಟೆ. ಯಾಕಂದ್ರೆ ಮಾಲಾಬಾಯಿ ಬೆಳಗ್ಗೆ ಅಂತಕ್ಕಂಥ ಹೆಸರು ಸ್ವಲ್ಪ ಹೆಚ್ಚು ಕಡಿಮೆ ದಿಲ್ಲಿ ತನೂ ಗೊತ್ತು. ಈ ಕಡೆ ಕನ್ಯಾಕುಮಾರಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕಾರ್ಯಕ್ರಮ ಕೊಟ್ಟಿರಿ. ಅವತ್ತಿನ ಕಾರ್ಯಕ್ರಮಗಳನ್ನು ಮೇಂಟೆನೆನ್ಸ್ ಹೆಂಗೆ ಮಾಡ್ತಿದ್ರು? ನೀವೇ ಮಾಡ್ತಾ ಇದ್ರ? ಬೇರೆಯವ್ರು ಯಾರಾದ್ರೂ ಮ್ಯಾನೇಜರ್ ಇದ್ರ? ಇಲ್ಲ ವ್ಯವಸ್ಥಾಪಕರು? ಇಲ್ಲ, ಮ್ಯಾನೇಜರ್ ಇದ್ರಿ ಮಲ್ಲಯ್ಯ ಶಿಕ್ಕೇರ್ ಮಠ ಅಂತ. ಅವರ ಎಲ್ಲರೂ ಅವ್ರು ಬಾರ್ಸೋರಿಗೆ ಕಸೋದು, ಇದು ಕೊಡೋದು, ಬಿಡೋದು ಎಲ್ಲ ಅವ್ರ ನೀಗಿಸ್ಕೊಂಡು ಹೋಗ್ತಿದ್ರು. ಬರೀ ನಾನು ಪ್ರೋಗ್ರಾಮ್ಗೆ ಹೋಗೋದು, ಪ್ರೋಗ್ರಾಮ್ ಮುಗಿಸು ಮನೆಗೆ ಬರೋದು, ಇಷ್ಟ ಕೆಲಸ ನಂದು. ಮಲ್ಲಯ್ಯ ಶಿಕ್ಕೇರಿ ಮಠ ಅಂತಂದ್ರ ನಾನು ಕಂಡಾಗ ಅವ್ರ ಕೈಯಲ್ಲಿ 10 ಬಳಲ್ಲಿ ಉಂಗುರ ಇರ್ತಿತ್ತು. ಆಮೇಲೆ ಅವ್ರು ಹಾಕಿರ್ತಕ್ಕಂಥ ಡ್ರೆಸ್ಗಳನ್ನು ಅಷ್ಟೊಂದು ಕಾಸ್ಟ್ಯೂಮ್ಸ್ಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥವ್ರು. ಇವತ್ತಿನ ನಮ್ಮ ಕಾಸಟ್ ಸೇಡ್ಜಿ ಅವರು ಮಾಡಿಲ್ಲ, ಸೇಡ್ಜಿ ಅವ್ರ ಮಕ್ಕಳು ಮಾಡಿಲ್ಲ. ಅಷ್ಟೊಂದು ವೆರೈಟಿ ಡ್ರೆಸ್ ಅವ್ರದ್ದು. ಆಮೇಲೆ ಅವ್ರ ಸೇಂಟಿನ ಬಾಟ್ಲಿಗಳು ಎಷ್ಟು ಇರ್ತಿದ್ವು ಅಂದ್ರೆ ನಾವು ಸೇಂಟು ಮುತ್ತಿ ಅಂತಿದ್ವಿ ಅವರಿಗೆ. ಇಲ್ಲಿ ಬಸವೇಶ್ವರ ಸರ್ಕಲ್ದಲ್ಲಿ ಈ ಕಡೆ ನಾವು ನಿಡಗುಂದಿ ಪೆಟ್ರೋಲ್ ಬಂಕು, ಸಾಸನೂರು ಪೆಟ್ರೋಲ್ ಬಂಕ್ ಕಡೆ ಬರ್ಬೇಕಾದ್ರೆ ಎಡಕಿನ ಸೈಡ್ ಅವ್ರ ಮನೆ ಇತ್ತು, ಸಿಕ್ಕೇರ ಮಠ ಸ್ವಾಮಿಗಳದು. ಅವ್ರ ಮನೇಲಿ ಸೇಂಟಿನ ಬಾಟ್ಲಿನೇ ಜಾಸ್ತಿ ಇರ್ತಿತ್ತು. ಅವರಷ್ಟು ವೆರೈಟಿ ಸೇಂಟ್ನ ಯಾರು ಬಳಸಿರ್ಲಿಕ್ಕಿಲ್ಲ. ಅಷ್ಟೊಂದು ವೆರೈಟಿ. ಅವರೇ ನಿಮ್ಮ ಮ್ಯಾನೇಜರ್? ಹ್ಞೂ. ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಮ ಕಾರ್ಯಕ್ರಮ ಇಲ್ಲ ಅವರೇ ಅವರ ಬುಕ್ ಮಾಡೋದು. ಯಾಕಂದ್ರೆ ನಮ್ಮ ಮನೆಯವ್ರು ಎಲ್ಲೂ ಕಳಿಸ್ತಿದ್ದಿಲ್ಲ. ಅವ್ರ ಅಜ್ಜಾರು ಇದ್ರ ಹೋಗಿ ಬರ್ರಿ ಅಂತಿದ್ರು.
ಹ್ಞೂ ರೀ. ನಮ್ಮ ಹಿಂದೆ ನಮ್ಮ ತಾಯಿಯವ್ರು ಬರ್ತಿದ್ರು, ಬಾರ್ಸೋರು ಇರ್ತಿದ್ರು. ಇದ್ರ ಮ್ಯಾಗ ಹೋಗಿ ಪ್ರೋಗ್ರಾಮ್ ಮುಗಿಸ್ಕೊಂಬಾ ಅಂತ ಹೇಳ್ತಿದ್ರು. ಮೇನ್ ಇವ್ರ ಎಲ್ಲಿ ಹೋಗ್ಲಿ ಬರ್ಲಿ ಮೇನ್ ಇರ್ತಿದ್ರು ಅಜ್ಜ ಅವರು. ಹೇಳುದು ಕೇಳುದು ಎಲ್ಲ ಸಂಭಾವನೆ ಎಲ್ಲ ಮಾತಾಡೋದು, ಲೆಟರ್ ಬರೋದು ಹಾಕುದು ಎಲ್ಲಾನು ಅವ್ರ ನಿಗಿಸ್ಕೊಂಡು ಹೋಗ್ತಿದ್ರು. ಆಮೇಲೆ ತಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸಿದಂತಕ್ಕಂಥ ಗುರುಗಳಾಗಲಿ ಯಾರನ್ನ ಅಂತೀರ? ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಿದಂಥವ್ರು ಯಾರು? ಈ ಒಂದು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡೋದಕ್ಕೆ ಯಾರ ಕಾರಣ? ನಮ್ಮ ತಾಯಿಯವರು ಬೆನ್ಗೊಟ್ಟು ನಿಂತಿದ್ದಾರೆ. ನಿಮ್ಮ ತಾಯಿಯವರು ಬೆನ್ಗೊಟ್ಟು ನಿಂತರು, ಅವ್ರದೇ ಮಾರ್ಗದರ್ಶನ. ಹೌದು. ಹ್ಞೂ ರೀ. ಏನೇ ಕಷ್ಟ ಬಂದ್ರು ಹಿಂದೆ ಹಿಂದೆ ನಿಂತವ್ರು. ನಿಮಗೆ ಹಾಡೋದಕ್ಕೆ ಕಾರ್ಯಕ್ರಮಗಳನ್ನ ಮೇಂಟೈನ್ ಮಾಡೋದಕ್ಕೆ ಅಂತೂ ಸ್ವಾಮಿಗಳು ಇಡೀ ವ್ಯವಸ್ಥೆಯನ್ನು ಒಂದು ಮಾರ್ಗದರ್ಶನ ಮಾಡಿ, ಒಂದು ಸಲಹೆಗಳನ್ನು ಕೊಟ್ಟು, ಒಂದು ಸೂಚನೆಗಳನ್ನು ಕೊಟ್ಟು ದಾರಿ ತೋರಿಸಿರ್ತಕ್ಕಂಥ ಮಾರ್ಗದರ್ಶಕರು ಅಂದರೆ ಯಾರು? ಸ್ವಾಮಿಗಳ. ಎಲ್ಲ ಸ್ವಾಮಿಗಳು ಎಲ್ಲ ಅವರ ನೀವು ಕಿಸ್ಕೊಂಡು ಹೋಗ್ತೀರಿ. ಬರೀ ನುಸ್ತಾ ಹೋಗೋದು, ಪ್ರೋಗ್ರಾಮ್ ಮುಗಿಸ್ಕೊಂಡು ಬರೋದು, ಇಷ್ಟ ಕೆಲಸ ನಾನು. ಹೌದಲ್ಲ? ದೇವರು ದೊಡ್ಡ ಮಟ್ಟದ ಹೆಸರು ಕೊಟ್ಟ, ದೊಡ್ಡ ಒಂದು ಸಂಗೀತನೂ ಕೊಟ್ಟ. ಹೌದಲ್ರಿ? ಸಾಕಷ್ಟು ಇದನ್ನ ಮಾಡಿದ. ಆ ಭಗವಂತನನ್ನು ಬಿಟ್ರೆ ಈ ಭೂಮಿ ಮೇಲೆ ಅವರು ನನ್ನ ಪಾಲಿಗೆ ದೇವರಿದ್ದಂಗಂತ ನೀವು ಯಾರನ್ನು ಒಪ್ಕೊಳ್ತೀರಿ? ಅವ್ರೊಂಥರ ದೇವ್ರಿದ್ದಂಗಪ್ಪ ನನ್ನ ಪಾಲಿಗೆ ಅಂತ ನೀವು ಯಾರಿಗಂತೀರಿ? ತಾಯಿನ ದೇವತೆ ರೀ. ತಾಯಿ ದೇವತೆ. ಹೌದಲ್ಲ? ಅವರೇ ಎಲ್ಲ ನಿಂತು ಮಾಡಿದರು. ಆಮೇಲೆ ಯಾವ ಯಾವ ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿರಿ? ಎಲ್ಲ ಸಂಘನ್ಯಾಗ ಕೊಟ್ಟಿನ್ರಿ. 30 ವರ್ಷದ ನೆನಪಿಲ್ಲ ನನಗೆ. ಇಲ್ಲ, ಕೊಟ್ಟಿನಿ. ಆಮೇಲೆ ಸಂಸ್ಕೃತಿ ಇಲಾಖೆ ಗೌರ್ಮೆಂಟ್ ಪ್ರೋಗ್ರಾಮ್ನು ಭಾಳ ಮಾಡೀನಿ. ಸೌದತ್ತಿ ಎಲ್ಲಮ್ಮನ ಗುಡದಾಗ ಮಾಡೀನಿ, ಮಂತ್ರಾಲಯದಾಗೂ ಮಾಡೀನಿ, ಪಂಚಾಕ್ಷರಿ ಅವ್ರದ್ದು ಗದಗ್ನ್ಯಾಗ ಮಾಡೀನಿ, ಇರ್ಕಲ್ನ್ಯಾಗ ಮಾಡೀನಿ, ಮಾನ್ ಸ್ವಾಮಿಗಳದು. ಇಲ್ಲಿ ತಾಳಿಕೋಟಿ ಮತ್ತು ಮೈಸೂರು ದಸರಾ ಉತ್ಸವ ಮಾಡಿದಿರಿ, ಮೈಸೂರು ಅರಮನ್ಯಾಗ ಮಾಡೀನಿ, ಮೈಸೂರು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರು ಮಾಡ್ಸ್ಯಾರ. ಸುತ್ತು ಕಡೆ ಒಂದು ಉಳಿದಿಲ್ಲ ಪ್ರೋಗ್ರಾಮ್ ನಂದು. ಆಮೇಲೆ ತಾವು ಸಂಗೀತವನ್ನು ಬಿಡು ಕಾಲದಲ್ಲಿ ಈಗ ಮಾಲಾಬಿನ್ ಮಾಲನ್ ಅನ್ನುವಂಥ ಹೆಸರು ಮುಸ್ಲಿಂ. ನೀವು ಅತಿ ಹೆಚ್ಚು ನಡ್ಕೊಂಡದ್ದು ಇಲಕಲ್ ವಿಜಯ ಮಾಂತೇಶ್ವರ ಮಠಕ್ಕೆ. ಅಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು. ಹೌದಲ್ಲ? ಯಾಕಂದ್ರೆ ಸಾಮಾನ್ಯವಾಗಿ ಬರುವಂಥದ್ದು ಕಡಿಮೆ. ಅವ್ರ ದೇವ್ರು ಬೇರೆ, ನಮ್ಮ ದೇವ್ರು ಬೇರೆ, ಹಿಂಗೆ ಅಂತಿರ್ತಾರೆ. ಅದರಲ್ಲೂ ನೀವು ಇಲಕಲ್ ವಿಜಯ ಮಾಂತೇಶ್ವರ ಮಠದ ಭಕ್ತರು. ನಾನು ಎಲ್ಲ ದೇವ್ರು ಒಂದ ಅನ್ನೋಕಿನ. ನಮ್ಮ ಸಂಗೀತದ್ದು ಮಠನೂ ಅಷ್ಟ, ದೇವರು ಅಷ್ಟ, ಅಲ್ಲಾನು ಅಷ್ಟ, ಎಲ್ಲಾನು ಅಷ್ಟ. ಯಾಕಂದ್ರೆ ಅದರಲ್ಲೂ ನೀವು ಇಲಕಲ್ ಮಹಾಸ್ವಾಮಿ ಮಠಕ್ಕೆ ಭಾಳ ನಡ್ಕೊಂಡವರು ಅವ್ರ ಮತ್ತೆ ಗಾನಗಂಗಾ ಅಂತ ಬಿರುದು ಕೊಟ್ಟು ಗಾನಗಂಗಾ ಅಂತ. ಹೌದು, ಯಾಕಂದ್ರ ನಾವು ಬಸವೇಶ್ವರ ಸರ್ಕಲ್ ನಲ್ಲಿ ಓಡಾಡ್ತಿದ್ದಾಗ ಅಲ್ಲೊಂದು ನಿಮ್ 40 ಅಂಗಡಿ ಇತ್ತು, ದೀಪಕ್ ಆಪ್ಟಿಕಲ್ಸ್. ನಮ್ಮನೆ ಅನ್ನೋರದ್ರ ಅದ್ರ ಅಲ್ಲಿ ಒಂದು ಗಾಡಿ ನಿಂತಿರ್ತಿತ್ತು 40-41. ಅದ್ರ ಹಿಂದೆ ಗಾನಗಂಗಾ ಅಂತ ಬರ್ತಿತ್ತು. ನಮಗೆ ಅವತ್ತಿನ ಕಾಲಕ್ಕೆ ಗಾನಗಂಗಾ ಅಂತ ಯಾರಿಗಂತಾರಂತನೂ ಗೊತ್ತಿರಲಿಲ್ಲ. ಭಾಳ ಅವತ್ತಿನ ಕಾಲದಲ್ಲೂ ನೋಡ್ತಿದ್ವಿ ನಾವು. ಸಾಕಷ್ಟು ತಾವು ಸಂಗೀತ ಬಿಟ್ಟ ನಂತರ ಇರ್ತಕ್ಕಂಥ ಸಾಮಗ್ರಿಗಳು, ಹಾರ್ಮೋನಿಯಮು, ತಬಲಾ, ಡೋಲಕ್ಕು, ಸಂಗೀತ ಸಾಮಗ್ರಿಗಳನ್ನು ಕಲಬುರಗಿ ಶರಣ ಬಸವೇಶ್ವರ ಮಠಕ್ಕೆ ಕೊಟ್ರಿ ಅಂತ. ಕೊಟ್ಟೇನ್ರಿ, ಹೆಸರು ಹಾಕ್ಸಿ ಕೊಟ್ಟು ಬಿಟ್ಟೆ. 10-15 ಹುಡುಗರು ಕಲಿತಿದ್ದು ಅಲ್ಲೇ. ಮತ್ತೆ ಅದು ಇಟ್ಕೊಂಡು ಕೆಡಿಸ್ರೋಗೆ ನಾರ ಪ್ರೋಗ್ರಾಮ್ ಬಿಟ್ಟಿನಿ. ಅಷ್ಟು ನನ್ನ ಸಾಮಾನು ಹೆಸರು ಹಾಕಿ ಅಲ್ಲಿ ಮಠಕ್ಕೆ ಮುಟ್ಟಿಸಿಬಿಟ್ಟೆ. ಆ ತಂಬೂರಿ ಒಂದು ನನ್ನ ಕಡೆ ಇಟ್ಕೊಂಡು. ಆಮೇಲೆ ಅಲ್ಲಿ ಕೊಟ್ಟಾಗ ಯಾರ ನಿಮ್ಮ ಜನಾಂಗದವ್ರು ಅಲ್ಯಾಕೆ ಕೊಡ್ತಿ ಇಲ್ಯಾಕೆ ಕೊಡ್ತಿ ಅಂತ ಅನ್ನಲಿಲ್ಲ? ಇಲ್ಲ, ಅನ್ನೋರು ಅಂದ್ರು ಮನ್ಯಾಗ ಇಟ್ಕೋಬೇಕು, ಯಾಕೆ ಕೊಡ್ತೀರಂತ. ನಾ ಬಿಟ್ಟಿನಿ, ಮಕ್ಕಳು ಕಲಿತ ಅದೊಂದು ಪುಣ್ಯದ ಕೆಲಸ ಅಂತ ಕೊಟ್ಟು ಬಿಟ್ಟಿನಿ. ಆಮೇಲೆ ಇಲ್ಲಿ ತಮ್ಮ ಕಾರ್ಯಕ್ರಮಗಳಿಗೆ ಸಂಗೀತ ನೀಡಿರ್ತಕ್ಕಂಥವ್ರು, ಈ ಹಾರ್ಮೋನಿಯಮ್ದಾಗಿರ್ಬೋದು, ತಬಲಾ ಆಗಿರ್ಬೋದು, ಡೋಲಕ್ ಆಗಿರ್ಬೋದು, ಬೇರೆ ಬೇರೆ ವಾದ್ಯಗಳನ್ನು ನುಡಿಸಿರ್ತಕ್ಕಂಥವ್ರು ಯಾರ್ಯಾರನ್ನ ಈ ಒಂದು ವೇದಿಕೆ ಮುಖಾಂತರ ನೆನಪು ಮಾಡ್ಕೊಳ್ತೀರಿ? ನಿಮ್ಗೆ ತಬಲಾ ಬಾರಿಸ್ತವ್ರು ಅದಾರ, ಹಾರ್ಮೋನಿಯಂ ಬಾರಿಸ್ತವ್ರು ಅದಾರ, ಡೋಲಕ್ ಬಾರಿಸ್ತವ್ರು ಅದಾರ. ಯಾರನ್ನ ಈ ಒಂದು ವೇದಿಕೆಯಲ್ಲಿ ನಿಮ್ಗೆ ಯಾರ್ಯಾರು ಹಾರ್ಮೋನಿಯಂ ಸಾಥ್ ಕೊಟ್ಟಿದ್ದಾರೆ?
ಹಾರ್ಮೋನಿಯಂ ಸಾತು ಹೊಳೆ ಆಲೂರು ಮಾಸ್ತರ್ ಬರ್ತಿದ್ದಾರೆ. ಯಾರು ಹೇಳ್ರಿ ಅವರು? ಸರ್ ಇದ್ರು ಅವ್ರು, ಹೊಳೆ ಆರು ಮಾಸ್ತರ್ ಬ್ರಾಹ್ಮಣರವ್ರು, ಹ್ಞೂ ರೀ. ಅವ್ರು ಬರ್ತಿದ್ರು. ಅವ್ರ ಹೆಸರು ಗೊತ್ತಿಲ್ಲ. ಇಷ್ಟ ಗುರುತು ನಮಗೆ, ಹೊಳೆ ಆಲೂರು ಮಾಸ್ತರು. ಹ್ಞೂ ರೀ. ಆಮೇಲೆ ಅವ್ರಿಗೆ ಬುವಾ ಅಂತ ಅಂತಿದ್ರನ? ಬೋ ಅತ್ತೇನು ಅಂತಿದ್ದಿಲ್ಲ ನಾವು. ಸರ್ ಅನ್ನೋದು ಇಷ್ಟ ಗುರುತು ನನಗೆ. ಅವ್ರು ಬರ್ತಿದ್ರು. ಯಾಕಂದ್ರೆ ಎಲ್ಲ ಸ್ವಾಮಿಗಳ ಕರೆಸ್ತಿದ್ವಿ, ಇಲ್ಲದ ನಮ್ಗೆ ಕೇಳ್ತಿದ್ದಿಲ್ಲ. ಬರೀ ಸಾತಿದಾರ ಅವ್ರು ಬರೋದು, ಪ್ರೋಗ್ರಾಮ್ ಕೊಡೋದು ಬರೋದು, ಇಷ್ಟ ಕೆಲಸ ನಂದು. ಮತ್ತು ಅವ್ರ ನಂತರ ಮತ್ತೆ ಯಾರ್ಯಾರು ಹಾರ್ಮೋನಿಯಂ ನುಡಿಸಿದಾರೆ? ಹಾರ್ಮೋನಿಯಮ ಭಜಂತ್ರಿ ಸರ್ ಹ್ಞೂ ರೀ. ಬಾರ್ಸ್ಯಾರ್ರಿ. ಹ್ಞೂ ರೀ. ಅವರು ಇರ್ಕಲ್ನ್ಯಾಗ ಇರ್ತಿದ್ದು, ಕಥಕ್ನ ಡ್ಯಾನ್ಸ್ ಕಲಿಸ್ತಿದ್ರಲ್ಲ ಅವರು. ಅವ್ರು ನನಗೆ ಹಾರ್ಮೋನಿಗೆ ಸಾತಿಗೆ ಬರ್ತಿದ್ರು. ಹ್ಞೂ ರೀ. ಆಮೇಲೆ ರಂಗುಸ ಬರ್ತಿದ್ರು. ರಂಗುಸ ಎಲ್ಲಿ ಅವ್ರಿ ಅವರು? ಅವರು ಯಾವುದೋ ಒಂದು ಹಳ್ಳಿಯವ್ರಿ ಅವರು. ಬರ್ತಿದ್ರು ಮಾತ್ರ ಹಾರ್ಮೋನಿಯಂ. ಭಾಳ ಚಲೋ ಬಾರಿಸ್ತಿದ್ರು. ನೀವು ಇನ್ನೂ ಯಾರಾದ್ರೂ ಇದ್ರ ಇಷ್ಟ ಮೂರ? ತಬಲಾಕ ಇವ್ರು ಮೋರೆ ಸರ್ ಬರ್ತಿದ್ರು. RH ಮೋರೆನ HR ಮೋರೆ? ಹಾ, ಈಗ ಇದ್ದು ಮೋರೆ ಸರ್ ಬರ್ತಿದ್ರು. ಮೊನ್ನೆ ತೀರೋದ್ರು ಅವರು. ಹಾ, ಬನ್ನೂರ್ ಸರ್ ಬರ್ತಿದ್ರು. ಮೊನ್ನೆ ತೀರೋದ್ರು ಅವರು. ಹೌದು, ಈಗ ಒಂದು 15-20 ದಿನ ಆಯ್ತು. ಮೋರೆ ಸರ್ ಅವರು ಬರ್ತಿದ್ರು. ಮತ್ತೆ ತಬಲಾ ಮತ್ತೆ ಯಾರ್ಯಾರು ಬರ್ತಿದ್ರು? ಬಡಿಗೇರ್ ಸರ್ ಮಗ ಮಲ್ಲಣ್ಣ ಬರ್ತಿದ್ದನ್ರಿ. ಹ್ಞೂ ರೀ. ಅವ ಬಾರ್ಸ್ಯಾನ. ಅವರು ಇಲ್ಲ ಇವತ್ತು. ಇಲ್ಲ. ಮತ್ತೆ ಡೋಲಕ್ ಪಾಲಕ್ ಏನಾರು ಇದ್ವು? ಡೋಲಕ್ ಏನಿಲ್ಲ, ಬರೀ ತಂಬೂರಿ ತಬಲಾ ಪೇಟಿ. ಹ್ಞೂ ಭಾಳ ಜನ ಬಂದದ್ದು. ಇಷ್ಟ ನೆನಪಿದ್ದು ನಿಮಗೆ ಹೇಳೇನಿ. ಇನ್ನು ಯಾರನ್ನಾದ್ರೂ ಇನ್ನು ಆಧಾರ್ ಖರೆ ನೆನಪಿಗಿಲ್ಲ ನನಗೀಗ. ಓಕೆ. ಬಿಟ್ಟು 30 ವರ್ಷದ ನಂತರ, ಸ್ವಲ್ಪ ಹೆಚ್ಚು ಕಡಿಮೆ ಒಂದು ವಾರದ ನಂತರ ನಮ್ಗೆ ಯಾರ್ಯಾರೋ ನೆನಪಿರಂಗಿಲ್ಲ. ಅಂಥದ್ರಲ್ಲಿ 30 ವರ್ಷದ ನಂತರ ಕೆಲವು ಜನರನ್ನು ನೆನಪಿಸ್ಕೊಂಡಾರ. ಇನ್ನೂ ಸಾಕಷ್ಟು ಕಲಾವಿದರು ಇರ್ತಾರೆ. ಯಾರಾದರೂ ಇವ್ರ ಜೊತೆಯಲ್ಲೇ ತಬಲಾ ನುಡ್ಸಿರ್ತಕ್ಕಂಥವ್ರು, ಹಾರ್ಮೋನಿಯಂ ನುಡ್ಸಿರ್ತಕ್ಕಂಥವ್ರು, ಕಲಾವಿದರೇ ಆಗಲಿ, ಕಲಾವಿದರ ಮಕ್ಕಳೇ ಆಗಲಿ, ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ತಮಗೂ ಗೊತ್ತಿರ್ತಕ್ಕಂಥ ಕಲಾವಿದರ ಹೆಸರುಗಳನ್ನು ದಯವಿಟ್ಟು ಅಲ್ಲಿ ಬರೆಯಿರಿ ಅಂತ ಹೇಳ್ತಾ ಭಾಗ 2 ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.